ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಒಂದು ರೋಚಕವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮ ದಿನನಿತ್ಯದ ಬದುಕನ್ನು, ನಮ್ಮ ಪ್ರತಿಯೊಂದು ಆರ್ಥಿಕ ನಡೆಯನ್ನು ತೆರೆ ಹಿಂದಿನಿಂದ ಯಾರು ನಿಯಂತ್ರಿಸುತ್ತಿದ್ದಾರೆ ಗೊತ್ತಾ? ಇದೊಂದು ಅದೃಶ್ಯವಾದ ಆರ್ಥಿಕ ಮ್ಯಾಟ್ರಿಕ್ಸ್. ಬನ್ನಿ, ತಡ ಮಾಡದೆ ಇದರ ಆಳಕ್ಕೆ ಇಳಿಯೋಣ. ನಿಮ್ಗೊಂದು ಕುತೂಹಲಕಾರಿ ಪ್ರಶ್ನೆ ಕೇಳಾ? ನಾವು ಪೆಟ್ರೋಲ್ ಹಾಕ್ಸಲು HP, ಇಂಡಿಯನ್ ಆಯಿಲ್ ಅಥವಾ ರಿಲಯನ್ಸ್ ಹೀಗೆ ಯಾವುದೇ ಬಂಕ್ ಹೋದ್ರೂ ಅಲ್ಲಿ ಪೆಟ್ರೋಲ್ ಬೆಲೆ ಬಹುತೇಕ ಒಂದೇ ಆಗಿರುತ್ತೆ. ಗಮನಿಸಿದಿರಾ? ಅಸಲಿಗೆ 2010ರಿಂದಲೇ ಪೆಟ್ರೋಲ್ ಬೆಲೆಗಳು ನಮ್ಮಲ್ಲಿ ಡಿರೆಗ್ಯುಲೇಟ್ ಆಗಿವೆ. ಅಂದ್ರೆ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಸ್ಪರ್ಧೆ ಇರಬೇಕಿತ್ತು ಅಲ್ವಾ? ಆದ್ರೆ ಹಾಗಿಲ್ಲ. ಯಾಕೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ನಮ್ಗೆಲ್ಲ ಇದೆಲ್ಲ ಒಂದು ಮುಕ್ತ ಮಾರುಕಟ್ಟೆ, ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದು ಬರೀ ಒಂದು ಭ್ರಮೆ ಅಷ್ಟೇ. ನೈಜ ಸತ್ಯ ಏನಪ್ಪಾ ಅಂದ್ರೆ, ಇದು 150 ವರ್ಷಗಳಷ್ಟು ಹಳೆಯದಾದ ಒಂದು ಬಲವಾದ ಕಾರ್ಟೆಲ್ ವ್ಯವಸ್ಥೆ. ಇಲ್ಲಿ ನಾವು ಅಂದ್ರೆ ಗ್ರಾಹಕರು ಕೇವಲ ಕಸ್ಟಮರ್ಗಳಲ್ಲ, ಬದಲಾಗಿ ಒಂದು ದೊಡ್ಡ ಆಟದಲ್ಲಿ ಬಳಸಲ್ಪಡುವ ಅಸ್ತ್ರಗಳು ಮಾತ್ರ. ಹಾಗಾದ್ರೆ ನಾವು ಮಾಡೋ ಆಯ್ಕೆ ಅನ್ನೋದು ಬರೀ ಒಂದು ಭ್ರಮೆನಾ? ಖಂಡಿತ. ಇದು ನಮ್ಮ ಟೆಲಿಕಾಂ ವಲಯದಲ್ಲಿ ಹೇಗೆ ಕೆಲಸ ಮಾಡ್ತು ಅಂತ ನೋಡೋಣ. ಇಲ್ಲಿನ ಕುತೂಹಲಕಾರಿ ವಿಷಯ ಏನಂದ್ರೆ, 2016ರಲ್ಲಿ ಶುರುವಾದ ಜಿಯೋ ಎಫೆಕ್ಟ್. ಜಿಯೋ ಬಂದಾಗ ನಮಗೆಲ್ಲ ಫ್ರೀ ಡೇಟಾ, ಫ್ರೀ ಕಾಲ್ ಸಿಕ್ತು ಅಂತ ನಾವೆಲ್ಲ ಖುಷಿ ಪಟ್ವು. ಆದ್ರೆ ಆ ಉಚಿತ ಡೇಟಾ ಕೇವಲ ಒಂದು ಆಫರ್ ಆಗಿರ್ಲಿಲ್ಲ, ಅದು ಮಾರುಕಟ್ಟೆಯಲ್ಲಿನ ಕಾಂಪಿಟೇಷನ್ ಅನ್ನೇ ಬುಡ ಸಮೇತ ಕಿತ್ತೋ ಹಾಕೋ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ಇದರ ಎಫೆಕ್ಟ್ ಇಂದಾನೆ ಏರ್ಟೆಲ್ ಸಂಕಷ್ಟಕ್ಕೆ ಸಿಲುಕಿತು. ವೊಡಾಫೋನ್ ಐಡಿಯಾ ಅನಿವಾರ್ಯವಾಗಿ ವಿಲೀನಗೊಂಡು ನೋಡ್ತಾ 2020ರ ಹೊತ್ತಿಗೆ ಇಡೀ ಮಾರ್ಕೆಟ್ನಲ್ಲಿ ಉಳಿದುಕೊಂಡಿದ್ದು ಕೇವಲ 3 ಕಂಪನಿಗಳು. ಇದೆಲ್ಲ ಹೊಸ ತಂತ್ರ ಅಂತ ನೀವಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಈ ಏಕಸ್ವಾಮ್ಯ ಅಥವಾ ಮೊನೋಪೊಲಿ ಅಸಲಿ ಮಾಸ್ಟರ್ ಮೈಂಡ್ ಜಾನ್ ಡಿ ರಾಕ್ಫೆಲ್ಲರ್. ಈ ನಂಬರ್ ಒಮ್ಮೆ ನೋಡಿ, $400 ಬಿಲಿಯನ್. ಇವತ್ತಿನ ಲೆಕ್ಕಕ್ಕೆ ಹೋಲಿಸಿದರೆ ಇದು ಜಾನ್ ಡಿ ರಾಕ್ಫೆಲ್ಲರ್ ಅವರ ಗರಿಷ್ಠ ಸಂಪತ್ತಾಗಿತ್ತು. ಅವರು ಇಡೀ ಅಮೆರಿಕದ ಆರ್ಥಿಕತೆಯ 2% ಒಬ್ಬರೇ ಕಂಟ್ರೋಲ್ ಮಾಡ್ತಾ ಇದ್ರು. ಅಂದ್ರೆ ನೀವೇ ಊಹಿಸ್ಕೊಳ್ಳಿ. ವಿಶೇಷ ಏನಂದ್ರೆ, ಇಡೀ ಕೈಗಾರಿಕಾ ವಲಯವನ್ನು ನಾನು ಸಮಾಜದ ಒಳಿತಿಗಾಗಿ ಸಂಘಟಿಸುತ್ತಿದ್ದೇನೆ ಅಂತ ಅವರು ಪ್ರಾಮಾಣಿಕವಾಗಿ ನಂಬಿದ್ರು. ಅವರು ಬಳಸಿದ ಒಂದು ಪ್ರಮುಖ ತಂತ್ರ ವರ್ಟಿಕಲ್ ಇಂಟಿಗ್ರೇಷನ್. ಅಂದ್ರೆ ಬರೀ ತೈಲವನ್ನು ರಿಫೈನ್ ಮಾಡೋದು ಮಾತ್ರವಲ್ಲ, ಆ ತೈಲ ತುಂಬುವ ಪೀಪಾಯಿಗಳನ್ನು ತಯಾರಿಸುವ ಫ್ಯಾಕ್ಟರಿಗಳನ್ನು ಅವರೇ ಖರೀದಿಸಿದ್ರು. ಇದರಿಂದ 25 ಸೆಂಟ್ಗಳ ವೆಚ್ಚ 15 ಸೆಂಟ್ಗಳಿಗೆ ಇಳಿಯಿತು. ಅಷ್ಟೇ ಅಲ್ಲ, ಪೈಪ್ಲೈನ್ಗಳು, ಗೋದಾಮುಗಳು ಎಲ್ಲವನ್ನೂ ತಾವೇ ನಿರ್ಮಿಸಿದ್ರು. ಮಧ್ಯವರ್ತಿಗಳೇ ಇಲ್ಲದಂತೆ ಸಂಪೂರ್ಣ ಸಪ್ಲೈ ಚೈನ್ ಅನ್ನೇ ತಮ್ಮ ಮುಷ್ಟಿಯಲ್ಲಿಟ್ಕೊಂಡ್ರು. ಇದೇ ನಿಜವಾದ ಗೇಮ್ ಚೇಂಜರ್. ಇನ್ನು ಅವರ ಇನ್ನೊಂದು ತಂತ್ರ ಹಾರಿಜಾಂಟಲ್ ಇಂಟಿಗ್ರೇಷನ್. ಇದು ಬಹಳ ರೂತ್ಲೆಸ್ ಆದ ಸ್ಟೆಪ್ಸ್ ಹೊಂದಿತ್ತು. ಮೊದಲು ಕಾಂಪಿಟೇಟರ್ಗಳಿಗೆ ಒಂದು ನ್ಯಾಯಯುತ ಬೆಲೆ ಕೊಟ್ಟು ಕಂಪನಿ ಮಾರಲು ಕೇಳೋದು. ಅವರು ಒಪ್ಪದಿದ್ರೆ ತನಗೆ ನಷ್ಟ ಆದ್ರೂ ಸರಿ ಅಂತ ವಿಪರೀತವಾಗಿ ಬೆಲೆ ಇಳಿಸಿ ಪ್ರೈಸ್ ವಾರ್ ಶುರು ಮಾಡೋದು. ಕೊನೆಗೆ ಆ ಕಂಪನಿ ದಿವಾಳಿ ಆದ್ಮೇಲೆ ಅದನ್ನೇ ಕಡಿಮೆ ಬೆಲೆಗೆ ಖರೀದಿಸೋದು. 1872ರ ಕ್ಲೀವ್ಲ್ಯಾಂಡ್ ಹತ್ಯಾಕಾಂಡದಲ್ಲಿ ಕೇವಲ 3 ತಿಂಗಳಲ್ಲಿ 26ರಲ್ಲಿ 25 ತೈಲ ಕಂಪನಿಗಳನ್ನ ಅವರು ಇದೇ ರೀತಿ ನುಂಗಿ ಹಾಕಿದ್ರು. ಊಹಿಸುವ ಅಸಾಧ್ಯ ಅಲ್ವಾ? ಇದರ ರಿಸಲ್ಟ್ ಏನಾಯ್ತು ಅಂದ್ರೆ, 1879ರ ಹೊತ್ತಿಗೆ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಇಡೀ ಅಮೆರಿಕಾದ 90% ತೈಲ ಸಂಸ್ಕರಣೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತು. ಇದೊಂದು ಪಕ್ಕಾ ಮೊನೋಪೊಲಿ ಆಗಿಬಿಟ್ಟಿತು. ಜನರಿಗೆ ಆ ಕಂಪನಿ ಬಿಟ್ರೆ ಬೇರೆ ಯಾವ ಆಪ್ಷನ್ ಕೂಡ ಉಳಿದಿರಲಿಲ್ಲ. ಹಾಗಾದ್ರೆ ಭಾರತದಲ್ಲಿ ಈ 150 ವರ್ಷಗಳ ಹಳೆಯ ಬ್ಲೂ ಪ್ರಿಂಟ್ ಅನ್ನು ಯಾರು ಬಳಸಿದ್ರು? ಅದೇ ನಮ್ಮ ಭಾರತದ ರಾಕ್ಫೆಲ್ಲರ್, ಧೀರುಭಾಯ್ ಅಂಬಾನಿ. ರಿಲಯನ್ಸ್ ಸಂಸ್ಥೆ ರಾಕ್ಫೆಲ್ಲರ್ ಅವರ ವರ್ಟಿಕಲ್ ಇಂಟಿಗ್ರೇಷನ್ ಅನ್ನು ಎಷ್ಟೊಂದು ಅದ್ಭುತವಾಗಿ ಕಾಪಿ ಮಾಡಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಬಟ್ಟೆ ತಯಾರಿಕೆಯಿಂದ ಶುರು ಮಾಡಿದ್ರು, ಆಮೇಲೆ ಆ ಬಟ್ಟೆಗೆ ಬೇಕಾದ ಪೆಟ್ರೋಕೆಮಿಕಲ್ಸ್, ಆಮೇಲೆ ರಿಫೈನಿಂಗ್, ಕೊನೆಗೆ ಕಚ್ಚಾ ತೈಲ ಹೊರತೆಗೆಯುವ ಹಂತದವರೆಗೆ ತಮ್ಮದೇ ಸಪ್ಲೈ ಚೈನ್ ಅಲ್ಲಿ ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇಡೀ ಸಿಸ್ಟಮ್ ಅನ್ನು ತಮ್ಮ ಕಂಟ್ರೋಲ್ಗೆ ತಕೊಂಡ್ರು. ಇದು ನಿಜಕ್ಕೂ ಒಂದು ಬ್ರಿಲಿಯಂಟ್ ಸ್ಟ್ರಾಟಜಿ. ಸರಿ, ಈಗ ಇಂದಿನ ಆಧುನಿಕ ದೈತ್ಯ ಕಂಪನಿಗಳತ್ತ ಒಂದು ಕಣ್ಣಾಡಿಸೋಣ. ಈ ಹೊಸ ನಿಯಂತ್ರಕರು ಯಾರು ಅಂತ ನೋಡೋಣ. ಈ ಆಧುನಿಕ ದೈತ್ಯರು ರೆಗ್ಯುಲೇಷನ್ಸ್ ಇಂದ ಬಚಾವಾಗೋಕೆ ಬಳಸುವ ದೊಡ್ಡ ಅಸ್ತ್ರ ಅಂದ್ರೆ ಹೋಲ್ಡಿಂಗ್ ಕಂಪನಿ ವ್ಯವಸ್ಥೆ. ಇದು ಶುರುವಾದಿದ್ದು 1882ರ ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್ ನಿಂದ. ಇದರ ಪ್ರಕಾರ ಒಂದು ಮೇನ್ ಕಂಪನಿ ಇರುತ್ತೆ, ಅದರ ಕೆಳಗೆ 16 ಕಂಪನಿಗಳು ಇರ್ತವೆ. ಉದಾಹರಣೆಗೆ, ಆಲ್ಫಾಬೆಟ್ ಕೆಳಗೆ ಗೂಗಲ್ ಮತ್ತು ಯೂಟ್ಯೂಬ್, ಟಾಟಾ ಸನ್ಸ್ ಕೆಳಗೆ TCS, ರಿಲಯನ್ಸ್ ಕೆಳಗೆ ಜಿಯೋ. ಇದರಿಂದ ನೇರವಾದ ಕಾನೂನು ಕಣ್ಣುಗಳಿಂದ ತಪ್ಪಿಸಿಕೊಂಡು ದೊಡ್ಡ ಆಸ್ತಿಗಳನ್ನು ಕಂಟ್ರೋಲ್ ಮಾಡೋಕೆ ಇವರಿಗೆ ಬಹಳ ಸುಲಭ ಆಗುತ್ತೆ. ನೀವು 1879ರ ಸ್ಟ್ಯಾಂಡರ್ಡ್ ಆಯಿಲ್ನ
90% ಪ್ರಾಬಲ್ಯಕ್ಕೂ ಇವತ್ತಿನ ಗೂಗಲ್ನ 92% ಸರ್ಚ್ ಇಂಜಿನ್ ಪ್ರಾಬಲ್ಯಕ್ಕೂ ಇರುವ ಹೋಲಿಕೆಯನ್ನು ಗಮನಿಸಬಹುದು. ನಾವೆಲ್ಲ ಅಂದುಕೊಳ್ತೇವೆ ಗೂಗಲ್ ಫ್ರೀ ಅಲ್ವಾ ಅಂತ. ಆದರೆ ಬಾಸ್, ಈ ಪ್ರಪಂಚದಲ್ಲಿ ಯಾವುದೂ ಫ್ರೀ ಇಲ್ಲ. ವಾಸ್ತವದಲ್ಲಿ ನಮ್ಮ ಪರ್ಸನಲ್ ಡೇಟಾವನ್ನೇ ನಾವು ಅದಕ್ಕೆ ಬೆಲೆಯಾಗಿ ಕಟ್ತಿದ್ದೇವೆ. ಅಮೆಜಾನ್ನ ಕಥೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಅಮೆಜಾನ್ ಅಂದೇ ಬರೀ ಆನ್ಲೈನ್ ಶಾಪಿಂಗ್ ಅಥವಾ ಡೆಲಿವರಿ ಮಾತ್ರ ಅಲ್ಲ. ಅದು ತನ್ನ AWS ಮೂಲಕ ಅರ್ಧಕ್ಕರ್ಧ ಇಂಟರ್ನೆಟ್ ಮೂಲ ಸೌಕರ್ಯವನ್ನೇ ಕಂಟ್ರೋಲ್ ಮಾಡುತ್ತೆ. ತಮಾಷೆ ಅಂದರೆ ತನ್ನ ಕಾಂಪಿಟೀಟರ್ಸ್ಗೆ ಹೋಸ್ಟಿಂಗ್ ಕೊಟ್ಟು ತನ್ನ ರಿಟೇಲ್ ಬಿಸ್ನೆಸ್ಗಿಂತ ಹೆಚ್ಚು ಲಾಭವನ್ನು ಇಲ್ಲಿಂದಲೇ ಮಾಡುತ್ತೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಡೇಟಾವನ್ನು ಲೀಗಲ್ ಆಗಿ ಅನಲೈಸ್ ಮಾಡಿ ಅಮೆಜಾನ್ ಬೇಸಿಕ್ಸ್ ಹೆಸರಲ್ಲಿ ತಾವೇ ಪ್ರಾಡಕ್ಟ್ ಮಾರಿ ಲಾಭ ಮಾಡಿಕೊಡುತ್ತೆ. ಇವೆಲ್ಲದರ ಜೊತೆಗೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಇದೆ. ಅದೇ ದಾನ ಧರ್ಮ ಅಥವಾ ಫಿಲಾಂಥ್ರಪಿ. ಇದು ನಿಜವಾದ ದಾನವೋ ಅಥವಾ ಕಾನೂನಿನ ಲೂಪ್ ಹೋಲೋ? ಇಂದಿನ ಬಿಲಿಯನೇರ್ಗಳು ಮತ್ತು ಫಾರ್ಮಾ ಕಂಪನಿಗಳು ದೊಡ್ಡ ದೊಡ್ಡ ಫೌಂಡೇಶನ್ಗಳನ್ನು ಮಾಡ್ತಾರೆ ಅಲ್ವಾ, ಅದು ಕೇವಲ ದಾನಕ್ಕೋಸ್ಕರ ಮಾತ್ರ ಅಲ್ಲ. ಭಾರಿ ಟ್ಯಾಕ್ಸಿಂದ ಕಾನೂನುಬದ್ಧವಾಗಿ ಎಸ್ಕೇಪ್ ಆಗೋಕೆ, ಸರ್ಕಾರದ ಪಾಲಿಸಿಗಳನ್ನು ತಮಗೆ ಬೇಕಾದಾಗೆ ಬದಲಾಯಿಸ್ಕೊಳ್ಳೋಕೆ, ಯೂನಿವರ್ಸಿಟಿಗಳ ರಿಸರ್ಚ್ ಕಂಟ್ರೋಲ್ ಮಾಡೋಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಇಮೇಜನ್ನು ಬದಲಾಯಿಸಿ ತಾವೊಬ್ಬರು ಸೇವಿಯರ್ ಅಂತ ತೋರಿಸ್ಕೊಳ್ಳೋಕೆ ಇದೊಂದು ಪಕ್ಕಾ ಪ್ಲಾನ್. ಅಂದರೆ ಆಟದ ನಿಯಮಗಳನ್ನು ತಾವೇ ಬರೆಯೋದು. 1911ರಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು 34 ಕಂಪನಿಗಳಾಗಿ ಒಡೆದಾಕಿತು. ಆಗ ಏನಾಯ್ತು ಗೊತ್ತಾ? ರಾಕ್ಫೆಲ್ಲರ್ ಅವರ ಸಂಪತ್ತು ಕಮ್ಮಿಯಾಗೋ ಬದಲು ಇನ್ನೂ ಹೆಚ್ಚಾಯಿತು. ಷೇರಿನ ಬೆಲೆ $660 ಬರೋಬ್ಬರಿ $900ಗಿಂತ ಮೇಲೆ ಜಿಗಿಯಿತು. ವಿಪರ್ಯಾಸ ಅಂದರೆ 100 ವರ್ಷಗಳ ನಂತರ ಆ ಒಡೆದ ಕಂಪನಿಗಳೇ ಸೈಲೆಂಟ್ ಆಗಿ ಮತ್ತೆ ಒಂದಾಗಿ ಇಂದಿನ ಎಕ್ಸಾನ್ ಮೊಬೈಲ್, ಶೆವ್ರಾನ್ ಮತ್ತು BP ಅಂತಹ ದೈತ್ಯ ಕಂಪನಿಗಳಾಗಿ ನಿಂತಿವೆ. ಹಾಗಾದರೆ ಈ ಆರ್ಥಿಕ ಮ್ಯಾಟ್ರಿಕ್ಸ್ನಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ? ನಮ್ಮ ಮುಂದಿರುವ ಬದುಕುಳಿಯುವ ದಾರಿಗಳೇನು? ಇಲ್ಲಿನ ನಿರ್ಣಾಯಕ ಅಂಶ ಏನೆಂದರೆ, ನಮ್ಮ ಮುಂದೆ 3 ದಾರಿಗಳಿವೆ. ಮೊದಲನೇದು, ಈ ಮೊನೊಪೊಲಿ ಕೊಡೋ ಸೌಲಭ್ಯಗಳನ್ನು ಸುಮ್ಮನೆ ಒಪ್ಕೊಂಡು ಬದುಕೋದು. ಎರಡನೇದು, ಈ ಸಿಸ್ಟಮ್ ವಿರುದ್ಧ ಹೋರಾಡೋದು. ಆದರೆ ಇದು ಸುಷ್ಟು ಮಾಡೋದು ಮಾತ್ರ ಅಲ್ಲ, ಬಹುತೇಕ ನಿರರ್ಥಕ ಅಂತಾನೆ ಹೇಳಬಹುದು. ಮೂರನೇದು ಮತ್ತು ಬಹಳ ಸ್ಮಾರ್ಟ್ ದಾರಿ ಅಂದರೆ, ಈ ಸಂಪತ್ತು ಹೇಗೆ ಹರಿಯುತ್ತೆ ಅಂತ ಅರ್ಥ ಮಾಡಿಕೊಂಡು ಆ ದೈತ್ಯ ಕಂಪನಿಗಳಲ್ಲೇ ನಾವು ಕೂಡ ಹೂಡಿಕೆ ಮಾಡೋದು. ಈ ಮ್ಯಾಟ್ರಿಕ್ಸಿಂದ ಸಂಪೂರ್ಣ ಆಚೆ ಬರೋದು ಅಸಾಧ್ಯ ಇರ್ಬೋದು, ಆದರೆ ಅದರ ಒಂದು ಸಣ್ಣ ಭಾಗವನ್ನು ನಮ್ಮದಾಗಿಸಿಕೊಳ್ಳೋದು ಖಂಡಿತ ನಮ್ಮನ್ನು ಆರ್ಥಿಕವಾಗಿ ಸ್ಟ್ರಾಂಗ್ ಮಾಡುತ್ತೆ. ಕಾಂಪಿಟೀಷನ್ ಈಸ್ ಅ ಸಿನ್, ಅಂದರೆ ಸ್ಪರ್ಧೆಯ ಒಂದು ಪಾಪ ಅಂತ ಜಾನ್ ಡಿ ರಾಕ್ಫೆಲ್ಲರ್ ಹೇಳಿದ ಫೇಮಸ್ ಮಾತು ಇದು. ಮೊನೊಪೊಲಿಗಳೇ ಬಿಸ್ನೆಸ್ನ ನ್ಯಾಚುರಲ್ ಮತ್ತು ಪರ್ಫೆಕ್ಟ್ ಎಂಡ್ ಸ್ಟೇಜ್ ಅಂತ ಅವರು ಬಲವಾಗಿ ನಂಬಿದ್ರು. ಆಶ್ಚರ್ಯ ಅಂದರೆ ಅವರ ಈ ತತ್ವವೇ ಇಂದಿನ ಆಧುನಿಕ ಜಗತ್ತನ್ನು ಕಟ್ಟಿ ಬೆಳೆಸಿದೆ. ಈಗ ನಮ್ಮ ಈ ಆರ್ಥಿಕ ಮ್ಯಾಟ್ರಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಇನ್ನು ಮುಂದೆ ಕೇವಲ ದುಡ್ಡು ಕಳೆಕೊಳ್ಳುವ ಕನ್ಸ್ಯೂಮರ್ ಆಗಿರ್ತಿರೋ ಅಥವಾ ಈ ಸಿಸ್ಟಮ್ನ ಓನರ್ಗಳಲ್ಲಿ ಒಬ್ಬರಾಗ್ತಿರೋ, ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಅದರಲ್ಲಿ ನಮ್ಮ ಸ್ಥಾನವನ್ನು ಬದಲಾಯಿಸಿಕೊಳ್ಳುವ ಮೊದಲ ಹೆಜ್ಜೆ. ಈ ವಿಶ್ಲೇಷಣೆ ನಿಮಗೆ ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ ನಂಬಿದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ಖಂಡಿತ ಕಾಮೆಂಟ್ಸ್ನಲ್ಲಿ ಹಂಚಿಕೊಡಿ. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.